ಇನ್ನು ಪ್ರಜ್ವಲ್ ವಿದೇಶಕ್ಕೆ ಹೋಗೋವರೆಗೂ ಕತೆ ಕಾಯ್ತಿದ್ದೀರಾ ಅಂತ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನಿಸಿದ್ದಾರೆ. ನಮ್ಮ ಅಲಯನ್ಸ್ ಆದ ಮೇಲೆ ಪ್ರಜ್ವಲ್ ರೇವಣ್ಣ ಘಟನೆ ನಡೆದಿಲ್ಲ, ಅಂದ್ರೆ ನಾವು ಮೈತ್ರಿ ಮಾಡಿಕೊಂಡ ನಂತರ ಆಗಿರೋದಲ್ಲ ಇದು, ಅದಕ್ಕೂ ಮೊದಲನದ್ದಿದು. ಇದು ನಡೆದಿರೋದು JDS ಕಾಂಗ್ರೆಸ್ ಮೈತ್ರಿ ಕಾಲದಲ್ಲಿ. ಇನ್ನು ಅವ್ರು ಪರಾರಿ ಆಗೋ ಸಂದರ್ಭದಲ್ಲಿ ನೀವೇನು ಕತೆ ಕಾಯ್ತಾ ಇದ್ದೀರಾ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಪಾರ್ಟಿಯವರು 4 ವರ್ಷದಿಂದ ಪ್ರಚಾರ ಮಾಡಿದ್ರಲ್ಲ, ಅವ್ರು ಭಾಗಿದಾರ ಅಲ್ಲ ಅಂತನ ಅವ್ರ ಜೋಡಿ ಸರ್ಕಾರ ನಾವೇನ್ರಿ ಬರೀ 3 ಸೀಟು 25 ಸೀಟ್ ಮಾಡಿವಿ. ಅವ್ರು ಮುಖ್ಯಮಂತ್ರಿನ ಮಾಡಿದ್ರಲ್ಲ, ಅವ್ರ ತಮ್ಮನ್ನ 1 ಮಿನಿಟ್ ರೀ, ಅವ್ರ ತಮ್ಮನ್ನ ಅವ್ರ ಅಣ್ಣನ್ನ ಅಂದರೆ ಈ ಹುಡುಗನ ಅಪ್ಪನ್ನ PWD ಮಂತ್ರಿ ಮಾಡಿದ್ರಲ್ಲ. ಏನು ಭಾಳ ವರ್ಷದಿಂದಲ್ರಿ, 25-50 ವರ್ಷದಿಂದ ಇತಿಹಾಸ ಅಲ್ಲ, ಈಗ ಮೊನ್ನೆ 4 ವರ್ಷದಿಂದ ಮಾಡಿರಿ ನೀವು. ಹೀಗಾಗಿ ಗೊತ್ತಿದ್ದರೆ ಮತ್ತು ಇದು 1 ವರ್ಷದಲ್ಲಿ ಆದದ್ದು ಅಂತ ನನಗೇನು ಅನಿಸಲ್ಲ, ಅಥವಾ ಈಗ ನಮ್ಮ ಅಲೈನ್ಸ್ ಆದಮೇಲೆ ಆದದ್ದು ನನಗೇನು ಅನಿಸಲ್ಲ. ಇದು ಆಗಿರೋದು ಅನೇಕ ತಿಂಗಳುಗಳಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದರೆ ಮೇಲ್ನೋಟಕ್ಕೆ. ಮತ್ತು ಆವಾಗ ನೀವು ಯಾಕೆ ಮಾಡಿದ್ರಿ? ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ, ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.